ಬೆಂಗಳೂರಿಗೆ ರಾಷ್ಟ್ರೀಯ ನಾಯಕ, ಕೋರ್ಟ್ ಹಾಸ್ಟೆಲಲ್ಲಿ ದೊಡ್ಡ ನಾಯಕ, ರಾಜ್ಯಕ್ಕೆ ನಾಯಕನ ಎಂಟ್ರಿ. ಯಾರು ಈ ನಾಯಕ? ಅದರಲ್ಲೂ ಕೂಡ ದೊಡ್ಡ ನಾಯಕ. ಯಾಕೆ ಬೆಂಗಳೂರಿಗೆ ಬರ್ತವ್ರೆ? ನಿಜಕ್ಕೂ ಇದಕ್ಕೆ ಕಾರಣ ಏನು? ಅವ್ರು ಬರೋದು ತಮ್ಮ ಪರ್ಸನಲ್ ಕೆಲಸಕ್ಕ, ಇಲ್ಲಪ್ಪ ಅಂತಂದ್ರೆ ಏನಾದ್ರೂ ಒಂದ್ ಸ್ವಲ್ಪ ತಂಟೆ ತಕರಾರು ಸಂಬಂಧ ಬರ್ತಾ ಇದ್ದಾರಾ ಏನು? ನೋಡ್ಕೊಂಡ್ ಬರೋಣ ಈ ಒಂದು ಚಿಕ್ಕ ನ್ಯೂಸ್ ನಲ್ಲಿ. ಇಂದು ಬೆಂಗಳೂರಿನ ಕೋರ್ಟ್ಗೆ ರಾಹುಲ್ ಗಾಂಧಿ ಹಾಜರು. ನ್ಯಾಯಾಲಯದ ಸುತ್ತಮುತ್ತ ಹೈ ಅಲರ್ಟ್. ಏನಿದು ಪ್ರಕರಣ? ಬಿಜೆಪಿ ಎಂಎಲ್ಸಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದ ವೇಳೆ ಪೇ ಸಿಎಂ ಪೋಸ್ಟರ್ ಹಾಗೂ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದ ಆರೋಪ ಪ್ರಕರಣದಲ್ಲಿ ಇಂದು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಜೂನ್ 1ರಂದು ಕೋರ್ಟ್ಗೆ ಹಾಜರಾಗುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ, ಡಿಸಿಎಂ ಹಾಗೂ ರಾಹುಲ್ ಗಾಂಧಿಗೆ ನೋಟಿಸ್ ನೀಡಿತ್ತು. ಅದರಂತೆ ಸಿಎಂ ಮತ್ತು ಡಿಸಿಎಂ ಹಾಜರಾಗಿದ್ರು, ಆದರೆ ರಾಹುಲ್ ಗಾಂಧಿ ಹಾಜರಾಗಿರಲಿಲ್ಲ. ಹೀಗಾಗಿ ಇಂದು ರಾಹುಲ್ ಗಾಂಧಿ ಕೋರ್ಟ್ ಎದುರು ಹಾಜರಾಗಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದಕ್ಕೆ ರಾಹುಲ್ ಗಾಂಧಿ ಸಾಹೇಬರು ಡೆಲ್ಲಿ ಬಿಟ್ಟು, ಅದರಲ್ಲೂ ಕೂಡ ಇವಾಗ ಸರ್ಕಾರದ ರಚನೆಗಾಗಿ ಒಂದು ಪೈಪೋಟಿ, ಜಿದ್ದಾಜಿದ್ದಿ ನಡೀತಾ ಇದೆ. ಅದರಲ್ಲೂ ಕೂಡ ಬರಲೇಬೇಕು, ಇದೇ ಸಂವಿಧಾನ ಅಲ್ವಾ? ಸಂವಿಧಾನದ ವಿರುದ್ಧ ಯಾರೇ ಆಗಲಿ ನತಮಸ್ತಕರಾಗಲೇಬೇಕು. ಸೊ ಇವತ್ತು ರಾಹುಲ್ ಗಾಂಧಿ, ಡಿಸಿಎಂ ಮತ್ತೆ ಸಿಎಂ ಈ 3 ಜನ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರಂತೆ. ಏನಾಗಬಹುದು? ಇವತ್ತೇ ತೀರ್ಪು ಬರ್ಬೋದಾ? ಇಲ್ಲಪ್ಪ ಅಂತಂದ್ರೆ ಅದು ಸನ್ನಿ ಡಿಯೋಲ್ ಅವ್ರ ಇದನ್ನೇ ಐತಲ್ಲ, ಏನಂತಾರೆ ಡೈಲಾಗ್, ತಾರೀಖ್ ಪೇ ತಾರೀಖ್ ಆಗತ್ತಾ? ನೋಡಬೇಕು. ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ.